ಈ ಕವ್ವ ಬೇರೆ ಹಕ್ಕಿಗಳ ಮನೆಯಿಂದ ಧಾನ್ಯಗಳನ್ನು ಹಣ್ಣುಗಳನ್ನು ಕದ್ದು ತನಗೆ ಎಷ್ಟು ಬೇಕೋ ಅಷ್ಟು ಆಹಾರನ ತಿಂದು ಉಳಿದಿದ್ದನ್ನು ತಾನಿದ್ದ ಮರದ ಪೊಟರೆಯಲ್ಲಿ ಅಡಗಿಸಿಡ್ತಾ ಇದ್ದ. ಎಷ್ಟೊಂದು ಕಷ್ಟಪಟ್ಟು ನನ್ನ ತವರು ಕಾಡಿನಿಂದ ಆಹಾರನ ತಂದಿದ್ದೇನೆ, ನಮ್ಮ ಕಾಡಿನಲ್ಲಿ ಆಹಾರದ ಕೊರತೆ ಇದೆ ಅಂತ. ಈಗ ನೋಡಿದ್ರೆ ಆ ಆಹಾರವನ್ನ ಯಾರೋ ಕದ್ದಿದ್ದಾರಲ್ಲ. ಆವಾಗ ಮೈನಾ ಹಕ್ಕಿಯ ಪುಟ್ಟ ಮಗಳು ಹೇಳ್ತಾಳೆ, ಅಮ್ಮ, ಕದಿಯೋದು ತಪ್ಪಲ್ವಾ? ಅವರಿಗೆ ಕಷ್ಟಪಡೋದಕ್ಕೆ ಆಗಲ್ಲ ಅನ್ಸುತ್ತೆ, ಅದಕ್ಕೆ ನಮ್ಮ ಆಹಾರನ ಕದ್ದಿದ್ದಾರೆ. ಏನ್ ಮಾಡೋದು ಮಗಳೇ? ನಿನಗೆ ಗೊತ್ತಿರೋದು, ಕಳ್ಳರಿಗೆ ಗೊತ್ತಿಲ್ವೇ? ಈಗ ತಿನ್ನೋದಕ್ಕೆ ಏನ್ ಮಾಡೋದು? ಅಮ್ಮ, ಇಬ್ರು ಒಟ್ಟಿಗೆ ಹೋಗಿ ಆಹಾರ ಹುಡ್ಕೋಣ. ನೀವೊಂದು ಕಡೆಗೆ ಹೋಗಿ ನಾನೊಂದು ಕಡೆಗೆ ಹೋಗ್ತೇನೆ. ಆದ್ರೆ ಮಗಳೇ, ನೀನಿನ್ನೂ ಚಿಕ್ಕೋಳು. ಅದು ಅಲ್ಲದೆ ನಮ್ಮ ಕಾಡಿನಲ್ಲಿ ಆಹಾರದ ಕೊರತೆ ಉಂಟಾಗಿದೆ. ಸದ್ಯಕ್ಕೆ ನಾನು ಕವ್ವ ಅಣ್ಣನ ಮನೆ ಕಡೆ ಹೋಗ್ತೇನೆ. ಅವನತ್ರ ಆಹಾರ ಸಾಲವಾಗಿ ಪಡಿತೇನೆ. ಮೈನಾ ಹಕ್ಕಿ ಕವ್ವನ ಮನೆ ಕಡೆ ಹಾರ್ತಾಳೆ. ಕವ್ವ ಮೈನಾ ಹಕ್ಕಿಯ ಮನೆಯಿಂದ ಕದ್ದ ಆಹಾರವನ್ನ ತಿಂದು ಆರಾಮವಾಗಿ ಮಲಗಿದ್ದ. ಕವ್ವ ಅಣ್ಣ, ನನಗೆ 2-3 ದಿನಕ್ಕೆ ಬೇಕಾಗುವಷ್ಟು ಆಹಾರ ಸಿಗ್ಬೋದಾ? ಆದಷ್ಟು ಬೇಗ ನಿನ್ನ ಆಹಾರವನ್ನು ವಾಪಸ್ ಕೊಡ್ತೇನೆ ನಾನು. ಅಷ್ಟೊತ್ತಿಗೆ ಕವ್ವ ಎದ್ದೇಳ್ತಾನೆ. ಮೈನಾ ಹಕ್ಕಿಗೆ ಆಹಾರನ ಕೊಡ್ತಾನೆ. ಮತ್ತೆ ಹೇಳ್ತಾನೆ, ನೋಡು ಹಕ್ಕಿ, 2 ದಿನದಲ್ಲಿ ನನ್ನ ಆಹಾರ ವಾಪಸ್ ಕೊಡಬೇಕು. ಇಲ್ಲದೇ ಇದ್ರೆ ನಾನೆಷ್ಟು ಕೆಟ್ಟವನು ಅಂತ ನಿನಗೆ ಗೊತ್ತಲ್ವಾ? ಮೈನಾ ಹಕ್ಕಿಗೆ ಆಹಾರದ ಅವಶ್ಯಕತೆ ಇದ್ದುದರಿಂದ ಏನು ಹೇಳ್ದೆ ಸುಮ್ಮನೆ ಆಹಾರ ತಗೊಂಡು ಹೋಗ್ತಾಳೆ. 2 ದಿನ ಕಳಿತು. ಮೈನಾ ಹಕ್ಕಿಯ ಮನೆಗೆ ಕವ್ವ ಬರ್ತಾನೆ. ಏನ್ ಹಕ್ಕಿ, ನಾನು 2 ದಿನದಲ್ಲಿ ಆಹಾರ ಕೊಡಬೇಕು ಅಂತ ಹೇಳಿದ್ದೆ, ಕೊಡ್ತೀಯೋ ಇಲ್ವೋ? ಕೊಟ್ಟಿನಿ ಕವ್ವ ಅಣ್ಣ, ಎಲ್ಲೂ ಆಹಾರ ಸಿಗ್ತಾ ಇಲ್ಲ. ಸ್ವಲ್ಪ ದಿನ ಸಮಯ ಕೊಡಿ. ಇಲ್ಲ ಇಲ್ಲ, ನನಗೆ ಇವತ್ತೇ ಆಹಾರ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಿನ್ನ ಈ ಮಗಳನ್ನ ತಿಂತೇನೆ ನಾನು. ಸಂಜೆಯವರೆಗೆ ಕಾಯ್ತೇನೆ ಅಂತ ಹೇಳಿ ಕವ್ವ ಅಲ್ಲಿಂದ ಹೊರಟೋಗ್ತಾನೆ. ಈಗೇನ್ ಮಾಡೋದು ಪಿಂಕಿ? ನಾವಿಲ್ಲಿಂದ ದೂರ ಹೊರಟೋಗೋಣ. ಬೇಡ ಅಮ್ಮ, ನಾವ್ಯಾಕೆ ದೂರ ಹೋಗ್ಬೇಕು? ದೇವರು ಒಳ್ಳೆಯವರಿಗೆ ಏನಾದರೂ ದಾರಿ ತೋರಿಸ್ತಾನೆ ಅಂತ ನೀವೇ ಹೇಳಿದ್ದೀರಾ. ನಾವಿಬ್ರು ಸೇರಿ ಆಹಾರ ಹುಡ್ಕೋಣ. ಈ 2 ಹಕ್ಕಿಗಳು ಆಹಾರ ಹುಡ್ಕೋದಕ್ಕೆ ಹೋಗ್ತಾರೆ. ಈ ಕವ್ವನಿಗೆ ಜೋರಾಗಿ ಹಸಿವಾಗ್ತಾ ಇರುತ್ತೆ. ಅವನು ಕೂಡ್ಲಿ ಆಹಾರ ಇದ್ದ ಆ ಮರದ ಪೊಟರೆಗೆ ಬರ್ತಾನೆ. ಆಹಾರ ತಗೊಂಡು ತನಗೆಷ್ಟು ಬೇಕೋ ಅಷ್ಟನ್ನ ತಿಂದು ಉಳಿದ ಆಹಾರನ ಅಲ್ಲೇ ಇಟ್ಟು ಹೋಗ್ತಾನೆ. ಅದನ್ನೆಲ್ಲ ಒಂದು ಮರೆಯಲ್ಲಿ ನೋಡಿದ ಮೈನಾ ಮತ್ತೆ ಪಿಂಕಿ ಕೂಡ್ಲೆ ಆ ಮರದ ಪೊಟರೆ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಇವರ ಮನೆಯಲ್ಲೇ ಕದ್ದ ಆಹಾರ ಕೂಡ ಇತ್ತು. ಕೂಡ್ಲೆ ಮೈನಾ ಮತ್ತೆ ಪಿಂಕಿ ಆ ಆಹಾರನ ತಗೊಂಡು ಮನೆಗೆ ಬರ್ತಾರೆ. ಕವ್ವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಆಹಾರದಲ್ಲಿ ನಮಗೆಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳೋಣ ಪಿಂಕಿ. ಉಳಿದ ಆಹಾರನ ಕಾಡಿನ ಬಡ ಹಕ್ಕಿಗಳಿಗೆ ಹಂಚಿಬಿಡೋಣ. ಅದಕ್ಕಿಂತ ಮೊದಲು ಕವ್ವನ ಆಹಾರನ ವಾಪಸ್ ಕೊಡಬೇಕು. ಮೈನಾ ಕವ್ವನ ಆಹಾರ ವಾಪಸ್ ಕೊಡ್ತಾಳೆ. ಉಳಿದ ಆಹಾರನ ಕಾಡಿನ ಬಡ ಹಕ್ಕಿಗಳಿಗೆ ಹಂಚಿಬಿಡ್ತಾಳೆ. ಕವ್ವ ಹಸಿವಾದಾಗ ಪೊಟರೆ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲೇನೂ ಇರೋದಿಲ್ಲ. ಅವನಿಗೇನು ಮಾಡಬೇಕಂತನೇ ಗೊತ್ತಾಗೋಲ್ಲ. ಅದಕ್ಕೆ ಹೇಳೋದು, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ.